ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನದಲ್ಲಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಎಲ್ಲ ವಿಷಯಗಳಲ್ಲಿ ಕೂಡ ಪಾಠದ ಪ್ರಶ್ನೋತ್ತರಗಳು, ನೋಟ್ಸ್ಗಳು ನಿಮ್ಮ FASC ಎಕ್ಸಾಮ್ನ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಗಳು ಸಹಿತ ಕೊಡ್ತಾ ಇದ್ದೀವಿ. ಅವುಗಳ ಬೆನಿಫಿಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಒಂದು ದ್ರಾವಣ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ pH ಮೌಲ್ಯ ಏನಾಗ್ತದೆ ಅಂತ ಕೇಳಿದರು. ಆಯ್ಕೆ D 10 ಅನ್ನೋದು ಸರಿ ಇದೆ. ಎರಡನೇ ಪ್ರಶ್ನೆ, ಒಂದು ದ್ರಾವಣ ಪುಡಿ ಮಾಡಿದ ಮೊಟ್ಟೆಯ ಚೂರುಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಸುಣ್ಣದ ತಿಳಿನೀರನ್ನು ಬಿಳಿಯಾಗ್ತದೆ. ಹಾಗಾದ್ರೆ ದ್ರಾವಣ ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ದು. ಆಪ್ಷನ್ B HCl ಈಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, 10 ml NaOH ದ್ರಾವಣ 8 ml HCl ದ್ರಾವಣದಿಂದ ಸಂಪೂರ್ಣವಾಗಿ ತಟಸ್ಥೀಕರಣಗೊಳಿಸಲ್ಪಡ್ತದೆ. ನಾವು ಇದೇ NaOH ದ್ರಾವಣವನ್ನು 20 ml ನಷ್ಟು ತೆಗೆದುಕೊಂಡರೆ ಅದನ್ನು ತಟಸ್ಥಗೊಳಿಸಲು ಬೇಕಾದ HCl ದ್ರಾವಣದ ಪ್ರಮಾಣ ಎಷ್ಟು ಅಂತ ಕೇಳಿದ್ರು. ಆಯ್ಕೆ D 16 ml ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮೂವ್ ಟು ಫೋರ್ತ್ ಕ್ವಶನ್. ಎಸ್, ಈ ಕೆಳಗಿನವುಗಳಲ್ಲಿ ಯಾವ ಔಷಧಗಳನ್ನು ಅಜೀರ್ಣತೆಯ ಚಿಕಿತ್ಸೆಗೆ ಬಳಸ್ತೀವಿ ಅಂತ ಕೇಳಿದ್ರು. ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಆಮ್ಲಶಾಮಕ. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ರಾಸಾಯನಿಕ ಕ್ರಿಯೆಗಳ ಪದಗಳ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣವನ್ನು ಬರೀಬೇಕು ಅಂತ ಕೇಳಿದರು. ಓಕೆನಾ? ಸೊ ಪ್ರತಿಯೊಂದನ್ನು ಕೂಡ ನಾವು ಬರೆದಿದ್ದೀವಿ. ಅದನ್ನು ತಾವುಗಳು ಏನು ಮಾಡಿಕೊಡ್ರಿ, ಬರ್ಕೊಡ್ರಿ. ಒಟ್ಟು 4 ಇದಾವೆ. ಫಸ್ಟ್ ನೋಡಿ, ಸಲ್ಫುರಿಕ್ ಆಮ್ಲ ಪ್ಲಸ್ ಸತು ಇಟ್ಸ್ ಗಿವ್ಸ್ ಟು ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್. H2SO4 plus Zn, it gives to ZnSO4 H2. Second one, hydrochloric amla plus magnesium, it gives to magnesium chloride plus hydrogen. 2 HCl plus Mg, it gives to MgCl2 H2. Next, sulfuric amla plus aluminium, it gives to aluminium sulfate plus hydrogen. 3 H2SO4 plus 2Al, it gives to Al2SO4 thrice plus 3 H2. In hydrochloric amla plus kabina, it gives to perichloride plus hydrogen. 6 HCl plus 2Fe, it gives to 2FeCl3 plus 3 H2 ಅಂತಕ್ಕಂಥದ್ದು ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಒಂದು ಪ್ರಶ್ನೆ ಇದೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳು ಸಹ ಹೈಡ್ರೋಜನ್ ಹೊಂದಿವೆಯಾದರೂ ಅವುಗಳನ್ನು ಆಮ್ಲಗಳಂತ ವರ್ಗೀಕರಿಸಲಿಕ್ಕೆ ಬರೋದಿಲ್ಲ. ಇದಕ್ಕಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಒಂದು ಚಟುವಟಿಕೆಯನ್ನು ಬರೀರಿ ಅಂತ ಕೇಳಿದರು. ವೆರಿ ಸಿಂಪಲ್. ಗ್ಲೂಕೋಸ್ ಆಲ್ಕೋಹಾಲ್ ದ್ರಾವಣಗಳನ್ನು ತೆಗೆದುಕೊಳ್ಳಬೇಕು. ರಬ್ಬರ್ ಕಾರ್ಕ್ ಮೇಲೆ 2 ಮೊಳೆಗಳನ್ನು ಜೋಡಿಸಿ ಅದನ್ನು 100 ml ಬಿಕರಿನಲ್ಲಿ ಇಡಬೇಕು. ಮೊಳೆಗಳನ್ನು 6 ವೋಲ್ಟ್ ವಿದ್ಯುತ್ ಕೋಶದ 2 ತುದಿಗಳಿಗೆ ಬಲ್ಬ್ ಮತ್ತು ಸ್ವಿಚ್ ಮೂಲಕ ಜೋಡಿಸಿ ಆಗ ಬೀಕರ್ಗೆ ಸ್ವಲ್ಪ ಗ್ಲೂಕೋಸನ್ನು ಸುರಿರಿ. ಮತ್ತು ವಿದ್ಯುತ್ತನ್ನು ಹತ್ತಿಸಿ ಆಲ್ಕೋಹಾಲ್ ದ್ರಾವಣದೊಂದಿಗೆ ಚಟುವಟಿಕೆಯನ್ನು ಪುನರಾವರ್ತಿಸಿ. ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳಿದ್ದ ಸಂದರ್ಭದಲ್ಲಿ ಬಲ್ಬ್ ಬೆಳಗೋದಿಲ್ಲ. ಬಟ್ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ದ್ರಾವಣಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ. ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಅಯಾನುಗಳ ಮೂಲಕ ಸಾಗಿಸಲ್ಪಡ್ತದೆ. ಆಮ್ಲಗಳು ದ್ರಾವಣದಲ್ಲಿ ಅಯಾನುಗಳಾಗಿ ವಿಭಜನೆ ಹೊಂದುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳು ದ್ರಾವಣದಲ್ಲೂ ಅಯಾನುಗಳಾಗಿ ವಿಭಜನೆ ಹೊಂದೋದಿಲ್ಲ. ಸೊ ಆದ್ದರಿಂದ ಅವುಗಳನ್ನು ನಾವು ಆಮ್ಲ ಅಂತ ವರ್ಗೀಕರಿಸಲಿಕ್ಕೆ ಬರೋದಿಲ್ಲ ಅಂತ ನೀವು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಮಳೆ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡ್ತದೆ, ಆದರೆ ಅಸವಿತ ನೀರು ವಿದ್ಯುತ್ ಪ್ರವಾಹವನ್ನು ಹರಿಯಲು ಬಿಡೋದಿಲ್ಲ, ಏಕೆ? ಎಸ್, ಉತ್ತರ, ದ್ರಾವಣದಲ್ಲಿ ವಿದ್ಯುತ್ ಪ್ರವಾಹ ಅಯಾನುಗಳ ಮೂಲಕ ಸಾಗಿಸಲ್ಪಡುತ್ತದೆ. ಮಳೆ ನೀರಿನಲ್ಲಿ ಕರಗಿರುವ ಲವಣಗಳಿದ್ದು ಅವು ಅಯಾನುಗಳಾಗಿ ವಿಭಜನೆಗೊಂಡು ವಿದ್ಯುತ್ ಪ್ರವಾಹವನ್ನು ಸಾಗಿಸ್ತವೆ. ಆದರೆ ಅಸವಿತ ನೀರಿನಲ್ಲಿ ಯಾವುದೇ ಅಯಾನುಗಳು ಉಂಟಾಗದೇ ಇರೋದ್ರಿಂದ ಅದು ವಿದ್ಯುತ್ ಪ್ರವಾಹ ಹರಿಯಲು ಬಿಡೋದಿಲ್ಲ. ನೆಕ್ಸ್ಟ್ ಕ್ವಶನ್, ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸೋದಿಲ್ಲ ಅಂತ ಬರೆದಿದ್ರು. ಸೊ ಉತ್ತರ ಏನಪ್ಪ ಅಂದ್ರೆ, ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯ ಇಲ್ಲ. ಆದ್ದರಿಂದ ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸಕ್ಕೆ ಬರೋದಿಲ್ಲ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ವೆರಿ ಸಿಂಪಲ್. ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯ ಇಲ್ಲ ಅಂತ ಬರೆದ್ರೆ ಸಾಕು. ಇನ್ನು A, B, C, D ಮತ್ತು E ಅಂತಕ್ಕಂಥ 5 ದ್ರಾವಣಗಳು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷೆ ಮಾಡಿದಾಗ ಕ್ರಮವಾಗಿ 4, 1, 11, 7 ಮತ್ತು 9 pH ತೋರಿಸ್ತವೆ. ಹಾಗಾದರೆ ತಟಸ್ಥ, ಪ್ರಬಲವಾಗಿ ಪ್ರತ್ಯಾಮ್ಲೀಯ, ಪ್ರಬಲವಾಗಿ ಆಮ್ಲೀಯ, ದುರ್ಬಲ ಆಮ್ಲೀಯ, ದುರ್ಬಲವಾಗಿ ಪ್ರತ್ಯಾಮ್ಲೀಯ pHನ್ನು ಅವುಗಳ ಅಯಾನುಗಳ ಸಾರಥಿಯ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ನಾವೇನು ಬರಿಬೋದು, ಈ ಏರಿಕೆ ಕ್ರಮವನ್ನು 11, 9, 7, 4, 1ರಲ್ಲಿ ನೀವೇನು ಮಾಡಬೇಕಾಗಿತ್ತು, ಅದನ್ನು ತೋರಿಸ್ಬೇಕಿತ್ತು. ಮುಂದಿನ ಪ್ರಶ್ನೆ,
ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನು ಸೇರಿಸಿದ್ದಾರೆ. ಪ್ರನಾಳ ಬಿಗೆ ಅಸೆಟಿಕ್ ಆಮ್ಲ CH3COOH ಅನ್ನು ಸೇರಿಸಿದ್ದಾರೆ. ತೆಗೆದುಕೊಂಡ ಎರಡೂ ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದ್ದರೆ ಯಾವ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ ಅಂತ ಕೇಳಿದರು. ಸಿಂಪಲ್ ಇದೆ. ಪ್ರನಾಳ ಎನಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ, ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲವಾಗಿದ್ದು ಅಸೆಟಿಕ್ ಆಮ್ಲ ದುರ್ಬಲ ಆಮ್ಲವಾಗಿದೆ ಅಂತ ನೀವು ಬರೆದ್ರೆ ಉತ್ತರ ಕರೆಕ್ಟ್ ಬರ್ತದೆ. ಇನ್ನು ತಾಜಾ ಹಾಲಿನ pH 6 ಇದೆ, ಅದು ಮೊಸರಾದಂತೆ pH ಬದಲಾಗ್ತದೆ ಎಂದು ನೀವು ಭಾವಿಸ್ತೀರಾ? ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತ ಕೇಳಿದರು. ಹೌದು, ಹಾಲು ಮೊಸರಾದಂತೆ pH ಕಡಿಮೆ ಆಗ್ತದೆ, ಏಕೆಂದರೆ ಹಾಲು ಮೊಸರಾದಂತೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ, pH ಮೌಲ್ಯ ಕಡಿಮೆ ಆಗ್ತದೆ. ಮುಂದಿನ ಪ್ರಶ್ನೆ, ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾವನ್ನು ಸೇರಿಸ್ತಾನೆ. ಅವನು ತಾಜಾ ಹಾಲಿನ pH 6 ಇದನ್ನು ಸ್ವಲ್ಪ ಕ್ಷಾರ್ಯದ ಕಡೆಗೆ ಬದಲಾಯಿಸ್ತಾನೆ. ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದೇಕೆ ಅಂತ ಕೇಳಿದರು. ಏಕೆಂದರೆ ಹಾಲಿನ ಸಂಗ್ರಹ ಯೋಗ್ಯ ಅವಧಿಯನ್ನು ಹೆಚ್ಚಿಸಲಿಕ್ಕೆ ಅವನು ತಾಜಾ ಹಾಲಿನ pH 6ರಿಂದ ಸ್ವಲ್ಪ ಕ್ಷಾರ್ಯದ ಕಡೆಗೆ ಬದಲಾವಣೆ ಮಾಡ್ತಾನೆ. ಹಾಲು ಸ್ವಲ್ಪ ಹೆಚ್ಚು ಕ್ಷಾರ್ಯವಾಗಿರೋದ್ರಿಂದ ಅದು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿನೇ ಇಡಬೇಕು ಏಕೆ ಅಂತ ಕೇಳಿದರು. ಯಾಕಪ್ಪ ಅಂದರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತೇವಾಂಶವನ್ನು ಹೀರಿಕೊಂಡು ಗಟ್ಟಿಯಾದ ಘನರೂಪದ ಜಿಪ್ಸಮ್ ಬದಲಾಗುವುದನ್ನು ತಡೆಗಟ್ಟಲು ಅದನ್ನು ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? 2 ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದರು. ಏನದಪ್ಪ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗುವುದನ್ನೇ ತಟಸ್ಥೀಕರಣ ಅಂತೀವಿ. ಉದಾಹರಣೆ Na+OH NaOH plus HCl it gives to NaCl plus H2O, KOH plus HCl it gives to KCl plus H2O. ಅಡುಗೆ ಸೋಡಾ ಮತ್ತು ವಾಷಿಂಗ್ ಸೋಡಾಗಳ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ವಾಷಿಂಗ್ ಸೋಡಾ ನಿಮಗೆ ಗೊತ್ತಿದೆ, ಅದೇನು ಮಾಡ್ಬೋದು ಅಂದ್ರೆ ಗಾಜಿನ ತಯಾರಿಕೆ, ಬೋರಾಕ್ಸ್ ಉತ್ಪಾದನೆ, ನೀರಿನ ಶಾಶ್ವತ ಗಡಸುತನ ನಿವಾರಣೆ, ಗೃಹ ಬಳಕೆಯಾಗಿ ಬಳಸ್ತೀವಿ. ಅದರ ಸೂತ್ರ Na2CO3.10H2O. ಇನ್ನು ಅಡುಗೆ ಸೋಡಾವನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೀವಿ. NaHCO3 ಅನ್ನೋದು ಅದರ ಅನುಸೂತ್ರ. ಇದನ್ನು ಏನು ಮಾಡ್ತೀವಿ, ಅಗ್ನಿಶಾಮಕಗಳಲ್ಲಿ, ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಮತ್ತು ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತೀವಿ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿನ ಅಭ್ಯಾಸ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.